ಇದೇ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ಅಭ್ಯಾಸ ಪ್ರಶ್ನೆಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC हिंदी प्रश्नोत्तर ಅಂತ ಒಂದು प्लेलिस्ट लिंक ಇದೆ, ಅದನ್ನು ಒತ್ತಿ ನೋಡಿ. सो निम्नलिखित प्रश्नों के लिए 4 विकल्प दिए गए हैं जिनमें एकमात्र सही उत्तर है. सही उत्तर चुनकर उसके संकेताक्षर सहित पूर्ण रूप से लिखिए. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಒಂದು ಮಾತ್ರ ಸರಿ ಇದೆ. ಸರಿಯಾದ ಉತ್ತರವನ್ನು ಆರಿಸಿ ಅದರ ಸಂಕೇತಾಕ್ಷರದೊಂದಿಗೆ ಅಂದರೆ ಕ್ರಮಾಕ್ಷರದೊಂದಿಗೆ ಪೂರ್ಣ ರೂಪದಲ್ಲಿ ಬರೆಯಿರಿ. ಮೊದಲ ಪ್ರಶ್ನೆ, ಖರೀದನಾ ಶಬ್ದ का विलोम शब्द है. ए देना, बी भेजना, सी बेचना, डी लाना. ಸೊ ಖರೀದನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬೇಚನ ಅಂತಕ್ಕಂಥದ್ದಾಗ್ತದೆ. ಸೊ ಆಪ್ಷನ್ ಸಿ ಬೇಚನ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 2, निम्नलिखित शब्दों में से बहुवचन शब्द है. ಸೊ ಕೊಟ್ಟ ಶಬ್ದಗಳಲ್ಲಿ ಯಾವುದು ಬಹುವಚನ ಶಬ್ದ? ಎ ರಾಸ್ತಾ, ಬಿ ರೇವಡಿಯಾ, ಸಿ ದುಕಾನ್, ಡಿ ಆಂಕ್. ಸರಿಯಾದ ಉತ್ತರ ಆಯ್ಕೆ ಬಿ ರೇವಡಿಯಾ. ಪ್ರಶ್ನೆ 3, निम्नलिखित में से स्त्रीलिंग शब्द है. ए लेखिका, बी लेखक, सी श्रीमान, डी आदमी. ಈ ಕೆಳಗಿನ ಶಬ್ದಗಳಲ್ಲಿ ಯಾವುದು ಸ್ತ್ರೀಲಿಂಗ ಶಬ್ದ ಅಂತಂದರೆ ಅದು ಲೇಖಿಕಾ ಅಂತಕ್ಕಂಥದ್ದು. ಯಾಕೆಂದರೆ ಲೇಖಕ ಅನ್ನೋದು ಪುಲ್ಲಿಂಗ, ಅದರದ್ದು ಲೇಖಿಕಾ ಆಗ್ತದ. ಶ್ರೀಮಾನ್ ಪುಲ್ಲಿಂಗ, ಅದ್ರ ಸ್ತ್ರೀಲಿಂಗ ಸ್ತ್ರೀಮತಿ ಆಗ್ತದ. ಆದ್ಮಿ ಪುಲ್ಲಿಂಗ, ಔರತ್ ಅಂತಕ್ಕಂಥದ್ದು ಸ್ತ್ರೀಲಿಂಗ ಆಗ್ತದ. 4ನೇ ಪ್ರಶ್ನೆ, फल खाने का समय तो प्रातः काल है. इस वाक्य में प्रयुक्त विराम चिन्ह है. ಈ ವಾಕ್ಯದಲ್ಲಿ ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಇದು ಪೂರ್ಣ ರೂಪದ ವಾಕ್ಯದ ನಂತರ ಒಂದು ವಿರಾಮ ಚಿಹ್ನೆನ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಈ ವಿರಾಮ ಚಿಹ್ನೆ ಯಾವುದು? ಎಸ್, ಎ ಇತ್ತು ಅಲ್ಪ ವಿರಾಮ, ಬಿ ಇತ್ತು ಪ್ರಶ್ನ ಸೂಚಕ, ಸಿ ಇತ್ತು ಅರ್ಧ ವಿರಾಮ, ಡಿ ಇತ್ತು ಪೂರ್ಣ ವಿರಾಮ. ಎಸ್, ಅದಿರ್ತಕ್ಕಂಥದ್ದು ಪೂರ್ಣ ವಿರಾಮ ಡಿ ಆಪ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 5ನೇ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠ ಕೆ ಲೇಖಕ್ ಎ ಹೈ. ಸೊ ಕಾಶ್ಮೀರಿ ಸೇಬ್ ಪಾಠದ ಲೇಖಕರು ಇವರು: ಎ ಪ್ರೇಮಚಂದ, ಬಿ ಮಹಾದೇವಿ ವರ್ಮಾ, ಸಿ ವಿಷ್ಣು ಪ್ರಭಾಕರ, ಡಿ ಹರಿಶಂಕರ್ ಪರ್ಸಾಯಿ. ಸೊ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಬರ್ದವ್ರು ಯಾರಪ್ಪ ಅಂದರೆ ಮುನ್ಸಿ ಪ್ರೇಮಚಂದ್. ಸೊ ಆಪ್ಷನ್ ಎ ಪ್ರೇಮಚಂದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 6ನೇ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠ ಕಿ ವಿಧ ಯಹ ಹೇ. ಎಸ್, ಹಾಗಾದರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠ ಈ ವಿಧದಲ್ಲಿದೆ, ಸಾಹಿತ್ಯದ ಈ ಪ್ರಕಾರದಲ್ಲಿದೆ. ಎ ರೇಖಾಚಿತ್ರ, ಬಿ ಏಕಾಂಕಿ, ಸಿ ಕಹಾನಿ, ಡಿ ವ್ಯಂಗ್ಯ ರಚನಾ. ಸೊ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠ ಅದು ಕಹಾನಿ ಅಂತಕ್ಕಂದ್ರೆ ಕತೆ ಅಂತಕ್ಕಂಥ ಸಾಹಿತ್ಯ ವಿಧದಲ್ಲಿರ್ತಕ್ಕಂಥದ್ದು. 7ನೇ ಪ್ರಶ್ನೆ, ಪ್ರೇಮಚಂದ್ ಜಿ ಚೀಜೆ ಖರೀದನೆ ಯಹಾ ಗಯೇ ಥೇ. ಹಾಗಾದರೆ ಪ್ರೇಮಚಂದ್ ಅವರು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕೊಂಡುಕೊಳ್ಳಲಿಕ್ಕೆ ಇಲ್ಲಿಗೆ ಹೋಗಿದ್ರು ಅಂತ ಹೇಳ್ತಾರೆ. ಎ ಜಂಗಲ್, ಬಿ ಚೌಕ್ ಮೇ, ಸಿ ಶಹರ್ ಮೇ, ಡಿ ಮೊಹಲ್ಲೆ ಮೇ ಅಂತ ಇದೆ. ಸೊ ಅವರು ಹೋಗಿರ್ತಕ್ಕಂಥದ್ದು ಚೌಕ್ ಅಂತಕ್ಕಂಥದ್ದು. ಸೊ ಚೌಕ್ ಮೇ. ಪ್ರಶ್ನೆ 8, ಪ್ರೇಮಚಂದ್ ಜಿ ಚೌಕ್ ಗಯೇ ಥೇ ಕ್ಯೂಂಕಿ. ಎಸ್, ಪ್ರೇಮಚಂದ್ರ ಅವರು ಚೌಕ್ಗೆ ಹೋಗಿದ್ರು. ಯಾಕೆ ಹೋಗಿದ್ರು ಅಂತ ಕೇಳಿದ್ದಾರೆ. ಘೂಮ್ನೆ ಸುತ್ತಾಡಲಿಕ್ಕೆ, ದವಾ ಲಾನೆ ಔಷಧಿ ತರಲಿಕ್ಕೆ, ಕಪಡೆ ಲಾನೆ ಬಟ್ಟೆ ತರಲಿಕ್ಕೆ, 2-4 ಜರೂರಿ ಚೀಜೆ ಖರೀದಲಿಕ್ಕೆ, 1-2-4 ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ. ಸರಿಯಾದ ಉತ್ತರ ಇತ್ತು ಆಪ್ಷನ್ ಡಿ 2-4 ಜರೂರಿ ಚೀಜೆ ಖರೀದನೆ ಅಂತಕ್ಕಂಥ ಆಯ್ಕೆ ಸರಿ ಇದೆ. 9ನೇ ಪ್ರಶ್ನೆ, ಪ್ರೇಮಚಂದ್ ಜಿ ಕೋ ಎ ನಜರ್ ಆಯೇ. ಹಾಗಾದರೆ ಪ್ರೇಮಚಂದ್ ಅವರಿಗೆ ಏನಾಗ್ತದಪ್ಪ ಅಂದರೆ ಇವುಗಳು ಕಾಣ್ತಾವೆ. ಏನದು? ರಂಗದಾರ್ ಗುಲಾಬಿ ಸೇಬ್, ಸುಂದರ ಫೂಲ್, ರಂಗದಾರ್ ಆಮ್, ಸಬ್ಜಿಯಾ. ಸೊ ಚೌಕದಲ್ಲಿರ್ತಕ್ಕಂಥದ್ದು ಮೇವಾ ಫರೋಶಿ ಅಂಗಡಿಗಳಿತ್ತಲ್ಲ, ಅಲ್ಲಿ ಏನಾಗಿತ್ತು ಅಂದ್ರೆ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ಲೇಖಕು ನಜಾರೆ ಅಂತಕ್ಕಂಥ ವಾಕ್ಯ ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ಇದೆ ವಿದ್ಯಾರ್ಥಿಗಳೇ. ಓಕೆನಾ? ಅಂದರೆ ರಂಗದಾರ್ ಗುಲಾಬಿ ಸೇಬ್ ಅಂತಕ್ಕಂಥ ಆಯ್ಕೆ ಸರಿ ಇದೆ. 10ನೇ ಪ್ರಶ್ನೆ, ಪ್ರೇಮಚಂದ್ ಜಿ ಕಾ ಜಿ ಲಲ್ಚಾ ಉಟಾಕಿ. ಎಸ್, ಪ್ರೇಮಚಂದ್ರವರ ಬಾಯಲ್ಲಿ ನೀರು ಬಂತಂದರೆ ಮನಸ್ಸಾಯಿತು ತಿನ್ನಲಿಕ್ಕೆ. ಏನಪ್ಪ, ಯಾಕೆ? ಎ ರಸಗುಲ್ಲಾ ದೇಖಕರ್, ಬಿ रंगदार आम देखकर, सी रंगदार गुलाबी सेब देखकर, डी ಮಿಠಾಯಿಯ देखकर. ಸೊ ಪ್ರೇಮಚಂದ್ ಜಿ ಅವ್ರಿಗೆ ಬಹಳಷ್ಟು ಮನಸ್ಸಾಗ್ತದೆ. ಎಸ್, ಬಾಯಲ್ಲಿ ನೀರು ಬರ್ತದೆ. ಏನಂದರೆ ಆ ಮೇವಾ ಫರೋಶ್ ಅಂಗಡಿಯಲ್ಲಿ ತುಂಬ ಬಣ್ಣದಾಗಿರ್ತಕ್ಕಂಥ ಗುಲಾಬಿ ಬಣ್ಣದ ಅಲ್ಲಿ ಏನಾಗಿತ್ತಪ್ಪ ಅಂದರೆ ಸೇಬು ಹಣ್ಣುಗಳು ಇದ್ದವು.
ಅದನ್ನು ಕಂಡವ್ರು ಏನು ಮಾಡ್ತಾರಪ್ಪ ಅಂದರೆ ಅವರಿಗೆ ಬಾಯಲ್ಲಿ ಒಂಥರ ತಿನ್ನಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ಹಾತ್ ಒರೆಯೋದು ಅಂತ ಹೇಳ್ತಾರೆ. ಓಕೆನಾ. 11ನೇ ಪ್ರಶ್ನೆಗೆ ಹೋಗುವ. टोमेटो इसका आवश्यक अंग बन गया है. ए जीवन का, बी भोजन का, सी व्यापार का, डी दुकानदारों का. सो टोमेटो तो भोजन का आवश्यक अंग बन गया है. ऑप्शन बी इज द राइट आंसर. प्रश्न 12. स्वाद में सेब इससे बढ़कर नहीं है. संतरे से, अंगूर से, पपीते से, आम से. सो स्वादದಲ್ಲಿ ರುಚಿಯಲ್ಲಿ ಸೇಬು ಹಣ್ಣು ಮಾವಿನ ಹಣ್ಣಕ್ಕಿಂತೇನೋ ಬಡ್ಕರ್ ನಹಿ ಹೇ, ಹೆಚ್ಚಿಗೆ ಇಲ್ಲ ಅಂತ ಕೇಳಿದ್ದಾರೆ. ಅಂದರೆ ಎರಡು ಸರಿ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಈ ಸೇಬು ಮತ್ತು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದಾವೆ ರುಚಿಯಲ್ಲಿ. 13ನೇ ಪ್ರಶ್ನೆ. ರೋಜ್ ಏಕ್ ಸೇಬ್ ಖಾನೆ ಸೆ ಇನ್ಕಿ ಜರೂರತ್ ನಹಿ ರಹೇಗಿ. ಪ್ರತಿದಿನ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ಇದರ ಅವಶ್ಯಕತೆ ಇಲ್ಲ. ಯಾವುದ್ರದ್ದು? ಡಾಕ್ಟರೋं की, ಶಿಕ್ಷಕೋं की, दवा की, भोजन की. ಸೊ ಪ್ರತಿನಿತ್ಯ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ವೈದ್ಯರ ನಮಗೆ ಅವಶ್ಯಕತೆ ಇರೋದಿಲ್ಲ. ನಾವು ವೈದ್ಯರಿಂದ ದೂರ ಇರ್ಬೋದು. ಏಕೆಂದರೆ ಅದರಲ್ಲಿ ಅಷ್ಟೊಂದು ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಇರೋದ್ರಿಂದ ಅವೆಲ್ಲ ನಮ್ಮ ದೇಹಕ್ಕೆ ಪೂರೈಕೆಯನ್ನು ಮಾಡೋದ್ರಿಂದ ನಮ್ಮ ದೇಹ ಏನಾಗ್ತದಪ್ಪ ಅಂದ್ರೆ ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ತದೆ. 14ನೇ ಪ್ರಶ್ನೆ. आजकल शिक्षित समाज में इसके बारे में विचार किया जाता है. ए वेशभूषा के बारे में, बी रहन सहन के बारे में, सी विटामिन और प्रोटीन के बारे में, डी जीवन शैली के बारे में. सो द राइट आंसर ಏನಪ್ಪ ಅಂದರೆ ವಿಟಮಿನ್ और ಪ್ರೋಟೀನ್ के बारे में. ಅಂದರೆ ಈಗಿನ ಸಮಾಜದಲ್ಲಿ ಎಲ್ಲ ಕಡೆನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕಲಿತಿರ್ತಕ್ಕಂಥ ಜನನು ಅವರು ತಿಂತಕ್ಕಂಥ ಆಹಾರದಲ್ಲಿ ಅದು ಎಷ್ಟು ನಮಗೆ ಪ್ರೋಟೀನ್ ಕೊಡ್ತದೆ, ಎಷ್ಟು ವಿಟಮಿನ್ ಕೊಡ್ತದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಲಾಭ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಸುಮ್ಮನೆ ವೇಸ್ಟ್ ಎಲ್ಲ ಏನು ಮಾಡಲ್ಲಪ್ಪ ಅಂದರೆ ತಿಂದು ನಮ್ಮ ದೇಹವನ್ನು ರೋಗದ ಗೂಡಾಗಿ ಪರಿವರ್ತಿಸೋದಿಲ್ಲ. ಅದೇ ಪ್ರಶ್ನೆ ಇತ್ತು. ಇಂದಿನ ಸಮಾಜದಲ್ಲಿ ಜನ ಬಹಳಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಪ್ರೋಟೀನ್ ಮತ್ತು ವಿಟಮಿನ್ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗಿದೆ. ಕಡೆ ಪ್ರಶ್ನೆ. ಕಾಶ್ಮೀರಿ ಸೇಬ್ ಪಾಠ ಕಾ ಸಂದೇಶ ಯಹ ಹೈ. ಹಾಗಾದರೆ ಈ ಕಾಶ್ಮೀರಿ ಸೇಬ್ ಪಾಠದ ಸಂದೇಶ ಏನು? ಪ್ರಾಣಿ ದಯಾ ಕಿ ಸೀಖ್, ಖರೀದಾರಿ ಮೇ ಸಾವಧಾನಿ, ಬೇಇಮಾನಿ ಕಾ ಫರ್ದಾಫಾಶ್, ಇಮಾನ್ದಾರಿ ಕಿ ಸೀಖ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠದ ಮುಖ್ಯವಾಗಿರ್ತಕ್ಕಂಥ ಸಂದೇಶನೇ ಅದು ಏನಪ್ಪ ಅಂದರೆ ಖರೀದಾರಿ ಮೇ ಸಾವಧಾನಿ. ನಾವು ವಸ್ತುಗಳನ್ನು ಕಂಡುಕೊಳ್ಳುವಾಗ ಏನು ಮಾಡಬೇಕಪ್ಪ ಅಂದರೆ ತುಂಬ ಚೆನ್ನಾಗಿ ಅವುಗಳನ್ನು ಪರಿಶೀಲನೆ ಮಾಡಿ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಕಾಗ್ತದೆ. ಸುಮ್ಮನೆ ಸಿಕ್ಕಾಪಟ್ಟೆ ಹಣ ಕೊಟ್ಟು ಯಾವ ಬೇಕಾದ ವಸ್ತುಗಳನ್ನು ಕೊಟ್ಟರೆ ವ್ಯಾಪಾರಿಗಳು ನಾವು ತೆಗೆದುಕೊಟ್ರೆ ಖಂಡಿತವಾಗಿ ನಾವು ಏನಾಗ್ತೀವಪ್ಪ ಅಂದರೆ ಮೋಸ ಹೋಗ್ತೀವಿ. ಸೊ ಆ ಕಾರಣಕ್ಕಾಗಿ ಪಾಠದಲ್ಲಿ ಏನು ಮಾಡಿದ್ದಾರೆ, ವ್ಯಾಪಾರವನ್ನು ಮಾಡುವಾಗ ನಾವು ಎಚ್ಚರವನ್ನು ವಹಿಸಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂಥ ಖಂಡಿತವಾಗಿ ಅಭ್ಯಾಸ ಪ್ರಶ್ನೋತ್ತರ ವಿಡಿಯೋಗಳನ್ನು ನೋಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ಸ್ಗಳು, ನೋಟ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ